ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿಂದ ಮದುವೆ ಸ್ಟಾರ್ಟು. ಇವತ್ತು ದೇವರೂಟದ ದಿನ. ಬೆಳಗ್ಗೆನೇ ಮದುವೆ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಾನು ನಮ್ಮ ಮನೆಯವರು ಮತ್ತು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ತಿಂಡಿಗೆಲ್ಲ ಅಲ್ಲೇ ಬನ್ನಿ ಅಂತ ಹೇಳಿದರು. ಅದಕ್ಕೆ ಬೇಗನೆ 8 ಗಂಟೆ ಅಷ್ಟೊತ್ತಿಗೆ ರೆಡಿಯಾಗಿ ಹೋಗೋಣ ಅಂತ ಹೇಳಿಬಿಟ್ಟು ನಮ್ಮದೆಲ್ಲ ರೆಡಿ ಆಗೋಗಿತ್ತು. ಇನ್ನೊಬ್ಬರು ತಮ್ಮ ಬರ್ತೀವಿ ಅಂದಿದ್ರು. ಅವ್ರಿಗೋಸ್ಕರ ನಾವು ಕಾಯ್ತಾ ಇದ್ವಿ. ಆಮೇಲೆ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ನಮ್ಮದು ಲೇಟೇ ಆಗೋಯಿತು. ನಾವಿಲ್ಲಿ ಅರಿಶಿನ ಶಾಸ್ತ್ರಕ್ಕೆ ಅಂತ ಹೇಳಿಬಿಟ್ಟು ಅರಿಶಿನ ಕಲಿಸ್ತಾ ಇದ್ವಿ. ಪ್ಯೂರ್ ಅರಿಶಿನ ತಂದಿದ್ರು. ಅದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ತಾ ಇದ್ದೀವಿ. ಈ ಎಣ್ಣೆ ಎಲ್ಲ ಹಾಕಿ ಕಲಿಸಿದ್ರೆ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪನಾದ್ರೂ ಅರಿಶಿನ ಮೈ ಮೇಲೆ ಉಳಿಯುತ್ತೆ. ಅದು ಎಣ್ಣೆ ಜಿಡ್ಡಲ್ವಾ, ಇದು ಹಾಕಿದ್ರೆ ಒಂದು ಸ್ವಲ್ಪನೂ ಉಳಿಯಲ್ಲ, ನೀಟಾಗಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಕಡಲೆ ಹಿಟ್ಟು ಹಾಕಿ ಕಲಿಸ್ತಾ ಇದ್ದೀವಿ. ಮತ್ತು ಇದಲ್ದಲೆ ಮತ್ತೆ ನೈಟು ಅರಿಶಿನ ಶಾಸ್ತ್ರ ಮಾಡ್ತೀವಿ. ಆವಾಗ ನಾರ್ಮಲ್ ನಮ್ಮ ಸೈಡೆಲ್ಲ ಹೇಗೆ ಮಾಡ್ತಾರೆ, ಎಣ್ಣೆಯಲ್ಲಿ ಕಲಸಿ ಮಾಡ್ತಾರೆ ಆ ಥರ. ಇವಾಗ ಮಾಡ್ತಿರೋದು ಬಂದು ಮೇಯ್ನ್ ಅರಿಶಿನ ಶಾಸ್ತ್ರ ಅಲ್ಲ. ಇವಾಗ ಜಸ್ಟ್ ಎಲ್ಲರೂ ಎಂಜಾಯ್ ಮಾಡೋಕ್ಕೋಸ್ಕರ ಡ್ಯಾನ್ಸ್ ಎಲ್ಲ ಮಾಡ್ತೀವಿ ಅಂತ ಇದ್ರಲ್ಲ, ಒಂದು ಹಾಗೆ ಫೋಟೋಗಳನ್ನೆಲ್ಲ ತಗೊಳ್ಬೋದು ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು. ನಾವಿಲ್ಲಿ ಹಾಗೆ ಅರಿಶಿನ ಎಲ್ಲ ಕಲಸಾದ್ಮೇಲೆ ತಟ್ಟೆಗೆ ಡೆಕೋರೇಷನ್ ಮಾಡ್ತಿದ್ವಿ. ಸೇವಂತಿಗೆ ಹೂವು, ರೋಸು ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಚೆನ್ನಾಗಿ ಕಾಣಿಸುತ್ತೆ ಈ ಥರ ಡೆಕೋರೇಷನ್ ಎಲ್ಲ ಮಾಡಿಟ್ರೆ ಅಂತ ಹೇಳ್ಬಿಟ್ಟು ಅದನ್ನು ಬೆಳಗ್ಗೆನೇ ರೆಡಿ ಮಾಡ್ತಾಯಿದ್ವಿ. ಬೆಳಗ್ಗೆ ಅಷ್ಟಾಗಿ ಏನೂ ಕೆಲಸ ಇರಲಿಲ್ಲ. ನಾವು ಹೋದ ತಕ್ಷಣ ತಿಂಡಿ ತಿಂದ್ವಿ, ಇದನ್ನೇ ಮಾಡ್ತಾ ಕೂತ್ಕೊಂಡ್ವಿ. ಇಲ್ಲಿ ಹಳದಿ ಒಳಗೆ ಇದು ರೆಡ್ಡು ಪೆಟಲ್ಸ್ ಬರ್ತಲ್ಲ, ರೋಸ್ದು ಪೆಟಲ್ಸು, ಅದರಲ್ಲಿ ಹಾರ್ಟ್ ಶೇಪ್ ಮಾಡಿ ಅದರಲ್ಲಿ ಆರ್ ಮತ್ತು ಡಿ ಅಂತ ಬರ್ತಿದ್ದಾರೆ. ಆರ್ ಅಂದರೆ ರಾಕೇಶ್ ಗೌಡ, ಡಿ ಅಂದರೆ ದಿವ್ಯಾ ಅಂತ ಹೇಳಿ ಹುಡುಗಿ ಹೆಸರು ಬರ್ತಿದ್ದಾರೆ. ಇದು ಹಳದಿ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡಿ ಪ್ಲೇಟ್ನ ನಾವು ಬೆಳಗ್ಗೆನೇ ರೆಡಿ ಮಾಡಿ ಇಟ್ಟಿದ್ವಿ. ಒಂದು 2 ಗಂಟೆ ಹಂಗೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದು ಎಲ್ಲರೂ. ಅದು ಟೈಮ್ ಹೋಗ್ತಾ 5:30 6 ಗಂಟೆ ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ವಿ. ಇದು ಬಂದು ಜಾಗ್ರ. ನಮ್ಮ ಸೈಡ್ ಅವ್ರಿಗೆಲ್ಲ ಗೊತ್ತೇ ಇರುತ್ತೆ. ಇದು ಎಲ್ಲ ಕಾಳುಗಳನ್ನ ಮೊಳಕೆ ಬರೆಸಿ ಒಂದು 15 ಡೇಸ್ ಬ್ಯಾಕೇನೆ ಹಾಕಿ ಬೆಳೆಸಿರ್ತಾರೆ. ಇದು ಏನು ಬೆಲ್ಲ ಕುಟ್ತಾ ಇದ್ದಾಳೆ, ನೀನ್ ಬಾ ನಿಂಬೆಹಣ್ಣು ಜ್ಯೂಸ್ ಮಾಡು. ಓಕೆ ಬಂದೆ. ಅದೆಲ್ಲ ರೆಡಿ ಮಾಡಿ ಇಟ್ಟಾದ್ಮೇಲೆ ಇವಾಗ ತಂಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ವಿ. ಹಾಗೆ ಬಿಸಿಲು ಇತ್ತಲ್ಲ, ಎಲ್ಲರಿಗೂ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅವರೆಲ್ಲ ಸಕ್ಕರೆ ಎಲ್ಲ ಬೆರೆಸಿ ಹೋಗಿದ್ರು. ನಿಂಬೆಹಣ್ಣು ಹಿಂಡು ಅಂತ ಹೇಳ್ತಾಯಿದ್ರು. ಅದನ್ನೇ ನಿಂಬೆಹಣ್ಣು ಹಿಂಡಿ ನಾನು ಜ್ಯೂಸ್ ರೆಡಿ ಮಾಡ್ತಾಯಿದ್ದೆ. ಅವರು ಬೆಲ್ಲ ಕೊಡ್ತಾಯಿದ್ರು. ಇನ್ನು ಆಲ್ಮೋಸ್ಟ್ ಮದುವೆ ವೀಡಿಯೋಸ್ ಎಲ್ಲ ನನ್ನ ಮಗನೇ ಶೂಟ್ ಮಾಡಿಕೊಟ್ಟಿದ್ದು. ನಾನು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನಾನು ಯೂಟ್ಯೂಬ್ ಮಾಡ್ತಿರೋದು ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ ಅಂದ್ಕೊಂಡಿದ್ದೆ. ಹೇಗಪ್ಪ ಕ್ಯಾಮ್ರಾ ಇಟ್ಕೊಳ್ಳೋದು, ಎಲ್ಲರೂ ಏನಂತಾರೆ ಅಂತ ಎಲ್ಲ ನನ್ನ ಮೈಂಡಲ್ಲಿ ಒಂಥರ ಇತ್ತು. ಇಲ್ಲಿ ಬಂದಾದಮೇಲೆ ಫುಲ್ ಚೇಂಜು. ಆಲ್ಮೋಸ್ಟ್ ಎಲ್ಲರೂ ನಾನು ನೋಡ್ತೀವಿ ಅಂತಿದ್ರು. ಹಾಗೇ ಏನಾದರೂ ಅಲ್ಲಿ ಕೆಲಸ ಮಾಡ್ತಾಯಿದ್ದೆ ಅಂದರೆ ಇದನ್ನು ಶೂಟ್ ಮಾಡ್ಕೊ ಅಂತ ಹೇಳ್ಬಿಟ್ಟು ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಫಸ್ಟ್ 3 ಡೇಸು ಅಷ್ಟೇ ಇಬ್ರಿಗೂ ಅಷ್ಟೇ, ಈ ವಿಡಿಯೋ ಮಾಡ್ಕೊಳ್ಳಿ ಆ ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲ ಎಂಕರೇಜ್ ಮಾಡಿ ಸಪೋರ್ಟ್ ಮಾಡಿದ್ರು. ಹಾಗಾಗಿ ನನಗೇನಷ್ಟು ಮುಜುಗರ ಅನ್ನಿಸ್ಲಿಲ್ಲ. ಇನ್ನು ನಾನು ಆ ಕಡೆ ಜ್ಯೂಸ್ ಮಾಡ್ತಾಯಿದ್ರೆ ಇವ್ರು ತಂಬಿಟ್ಟು ಮಾಡೋಕ್ಕೆ ಕಡಲೆ ಬೀಜ ಎಲ್ಲ ಹುರ್ಕೊಳ್ತಾ ಇದ್ರು. ಇನ್ನು ಸಂಜೆ ಅಂದಮೇಲೆ ಇನ್ನು ಶಾಸ್ತ್ರ ಎಲ್ಲ ಶುರುವಾಗುತ್ತೆ. ತುಂಬ ಕೆಲಸಗಳೆಲ್ಲ ಇರುತ್ತಲ್ಲ, ನಾವು ಮಧ್ಯಾಹ್ನನೇ ಎಲ್ಲ ಮಾಡಿ ಮುಗಿಸಿದ್ರೆ ಸಂಜೆ ಆರಾಮಾಗಿ ಇರ್ಬೋದು ಅಂತ ಹೇಳ್ಬಿಟ್ಟು ಎಲ್ಲ ಇವಾಗಲೇ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ ಅಂತೇಳಿ ನಾವು ರೆಡಿ ಮಾಡ್ಕೊತಾ ಇದ್ವಿ. Sai. Ala na gaya mo. Ay.
ಹಾಯ್ ಹಾಯ್. ಇನ್ನೊಂಚೂರು ಸಣ್ಣ ಆಗ್ಬೇಕಿತ್ತು ಕಣ. ಮಾಡು. ಇವಾಗ ಮಾಲೆ ಹಾಕಿಸ್ಕೊಂಬರಕ್ಕೆ ಹೋಗಿರಲ್ಲ ಮಂದೇವ್ರಿಗೆ, ಅವರು ಬಂದರು. ನನ್ನ ಮಗ ಅದನ್ನು ಬಿಟ್ಟಿಲ್ಲ, ಅವ್ರ ಕಾರಿಂದ ಇಳಿಯೋದನ್ನ ಶೂಟ್ ಮಾಡ್ಕೊಂಬಂದಿದ್ದಾನೆ. ನೀನೇ ನಿಂತ್ಕೋಬೇಕು. ದೇವಸ್ಥಾನಕ್ಕೆ ಹೋಗಿದ್ರಲ್ಲ ಪಂಚು, ನೀನೇ ನಿಂತ್ಕೊಮ್ಮ. ಈ ಕಡೆ ಸ್ಮೈಲ್ ಆಗಿ ಚೆನ್ನಾಗಿ ಸಾಕು ಸಾಕು ಅಭಿ ಸಾಕನ್ನ ನೀವು ನಾವು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಬಿಟ್ಟು ಇನ್ನು ತಂಬಿಟ್ಟು ಕಟ್ಟೋಣ ಅಂತ ಹೇಳ್ಬಿಟ್ಟು ಅಕ್ಕಿ ಎಲ್ಲ ಜಡಿ ಅವ್ರು ಮಿಕ್ಸಿ ಮಾಡಿಕೊಡ್ತಾಯಿದ್ರು, ನಾನು ಜಡಿ ಮಾಡ್ಕೊಳ್ತಾ ಇದ್ದೆ. ಇದನ್ನು ಬೇಗ ಕಟ್ಟಿ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಇನ್ನೂ ಟೈಮ್ ಆಗಿರಲಿಲ್ಲ ಹಳದಿ ಶಾಸ್ತ್ರಕ್ಕೆ. ಅಷ್ಟೊತ್ತಿಗೆ ಇಲ್ಲಿ ಡ್ಯಾನ್ಸ್ ಶುರು ಮಾಡ್ಕೊಂಡಿದ್ರು. ನಾವೆಲ್ಲ ಬೇರೆ ಕೆಲಸದಲ್ಲಿ ಅಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು ಈ ಮಡಿಕೆಗಳಿಗೆ ಕುಂಭ ಅಂತಾರಲ್ಲ ಇದಕ್ಕೆ ಪೇಂಟ್ ಮಾಡೋದು ಮಾತ್ರ ಯಾರೂ ನೆನಪಿಸ್ಕೊಂಡಿರಲಿಲ್ಲ, ಎಲ್ಲ ಮರ್ತೋಗ್ಬಿಟ್ಟಿದ್ವಿ. ನನಗೆ ನೆನಪಾಗಿದ್ರೆ ನಾನು ಇವ್ರ ಹತ್ರ ತರಿಸ್ಕೊಂಡು ಮಾಡ್ತಾಯಿದ್ದೇನೆ, ನನಗೆ ಅದು ಐಡಿಯಾನೇ ಬರಲಿಲ್ಲ. ಈ ಮೋಸ್ಟ್ಲಿ ಮನೇಲಿ ಹೆಣ್ಮಕ್ಳಿದ್ದಿದ್ರೆ ಇದನ್ನೆಲ್ಲ ನೀಟಾಗಿ ಡೆಕೋರೇಷನ್ ಮಾಡಿ ರೆಡಿ ಮಾಡಿ ಇಡ್ತಾಯಿದ್ರು. ಆಂಟಿಗೆ ಇಬ್ಬರು ಗಂಡು ಮಕ್ಕಳೇ. ಇನ್ನು ನೆಕ್ಸ್ಟ್ ಚಿಕ್ಕವನ ಮದುವೆಗೆ ಸೊಸೆ ಇರ್ತಾರಲ್ಲ ಎಲ್ಲ ರೆಡಿ ಮಾಡಿಟ್ಟಿರ್ತಾರೆ. ಅದಕ್ಕೆ ಇವಾಗ ಅರ್ಜೆಂಟಲ್ಲಿ ಪೇಂಟ್ ಮಾಡ್ತಾ ಇದ್ದಾರೆ. ಇದು ಒಣಗೋಕ್ಕೆ ಟೈಮ್ ಬೇಕು. ಫಸ್ಟೆಲ್ಲ ಸುಣ್ಣದಲ್ಲಿ ಬರೀತಾ ಇದ್ರಲ್ಲ ಸಾಂಗೆಲ್ಲ ಹೇಳ್ಕೊಂಡು, ಇವಾಗೆಲ್ಲ ಟ್ರೆಂಡಿಂಗ್ ಪೈಂಟ್ ಮಾಡಿಕೊಂಡು ಫಸ್ಟೇ ಮುಂಚೆನೇ ಡೆಕೋರೇಷನ್ ಮಾಡಿ ಇಟ್ಕೊಂಡಿರ್ತಾರೆ. ಇಲ್ಲಿ ಬಂದು ಹಳದಿ ಶಾಸ್ತ್ರಕ್ಕೆ ಅಂತ ಹೇಳ್ಬಿಟ್ಟು ಡೆಕೋರೇಷನ್ ಮಾಡ್ತಾಯಿದ್ರು. ಇವಾಗ ಹಳದಿ ಶಾಸ್ತ್ರ ಸ್ಟಾರ್ಟ್ ಆಯಿತು. ಫಸ್ಟು ಹುಡ್ಗಂದೆಲ್ಲ ಫೋಟೋ ತೆಗೆದು ಎಲ್ಲರದು ಪಿಕ್ಗಳನ್ನ ತೆಗಿತಾಯಿದ್ರು. ಆಮೇಲೆ ಡ್ಯಾನ್ಸು ಅರಿಶಿನ ಹಚ್ಚೋದು ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಇನ್ನು ನೀರಲ್ಲೆಲ್ಲ ಎರ್ಚಾಡ್ತಾರಲ್ಲ ಆವಾಗ ಕ್ಯಾಮ್ರಾ ಎಲ್ಲ ಒಂದು ಸ್ವಲ್ಪ ದೂರ ಇರಬೇಕಲ್ಲ, ಫಸ್ಟು ಫೋಟೋಗಳನ್ನೆಲ್ಲ ತೆಗೆಸ್ಕೊಬಿಡಲಿ ಎಲ್ಲರೂ ಅಂತ ಹೇಳ್ಬಿಟ್ಟು. ಇದು ಮೇಯ್ನ್ ಅರಿಶಿನ ಶಾಸ್ತ್ರ ಅಲ್ಲ, ಎಲ್ಲರೂ ಎಂಜಾಯ್ ಮಾಡಲಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಮಾಡ್ಕೊಳ್ತಾ ಇರೋದು. ಮೇಯ್ನು ನೈಟು ಶುರುವಾಗುತ್ತೆ ಅರಿಶಿನ ಶಾಸ್ತ್ರ.
ಕೋರಿ ಮೇಡಮ್ ಕೈ ಮುಟ್ಕೋ ಶ್ರುತಿ ಶ್ರುತಿ ಈ ಪತ್ರ ಕುಸ್ತಿನೋ ಇಷ್ಟ ತನಕ ಹಳದಿ ಶಾಸ್ತ್ರ ಎಲ್ಲ ಮುಗಿದು ಡ್ಯಾನ್ಸ್ ಮಾಡಿದ್ದು, ಮತ್ತು ಡ್ಯಾನ್ಸ್ ಎಲ್ಲ ಮಾಡಿದ್ರೆ ಇನ್ನೂ ಸಾಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಬ್ಯಾಂಡ್ ಸೆಟ್ಟವ್ರನ್ನ ಕರೆಸ್ಬಿಟ್ಟು ಇವಾಗ ಮತ್ತೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಇದೆಲ್ಲ ಫಸ್ಟೇ ಹಳದಿ ಶಾಸ್ತ್ರಕ್ಕೆ ಬರೋಕ್ಕಿಂತ ಮುಂಚೆ ಫೋಟೋ ಶೂಟ್ ಮಾಡ್ಕೊಂಡ್ವಲ್ಲ, ಅದೆಲ್ಲ ಒಂದು ಸ್ವಲ್ಪ ಪಿಕ್ಗಳನ್ನ ಹಾಕ್ಕೊಂಡಿದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ದೇವರೂಟದ ದಿನ ನೈಟು ಮೇಯ್ನ್ ನೈಟೆಲ್ಲ ಶಾಸ್ತ್ರ ಸ್ಟಾರ್ಟ್ ಆಗೋದು, ಆಸೆ ಹಾಕೋದು, ಮತ್ತು ಅರಿಶಿನ ಶಾಸ್ತ್ರ, ಮತ್ತು ದೇವಸ್ಥಾನಕ್ಕೆ ಹೋಗಿ ನೀರು ತರೋದು, ಆಮೇಲೆ ದೇವ್ರು ಕರ್ಕೊಂಬರೋದೆಲ್ಲ ಇರುತ್ತೆ. ಅದನ್ನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ.